ಇವತ್ತು ಶಿರಾ ತಾಲೂಕು ಯರಗುಂಟಿಯ ಗ್ರಾಮದಲ್ಲಿ ಶ್ರೀಮಠದ ಸದ್ಭಕ್ತರು ಆತ್ಮೀಯರಾದಂಥ ಯರಗುಂಟಿಯ ದಿಲೀಪ್ರವರು ಭಾಳ ಬಡ ಕುಟುಂಬದಲ್ಲಿ ರೈತ ಕುಟುಂಬದಲ್ಲಿ ಬಂದು ಇವತ್ತು ದೊಡ್ಡ ದೊಡ್ಡ ಉದ್ಯಮಕ್ಕೂ ಕೂಡ ಸರಿಸಾಟಿಲ್ಲದ ರೀತಿಯಲ್ಲಿ ಇವತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಜೀನಿಯ ಪ್ರಾಡಕ್ಟ್ ಇವತ್ತು ನಡೀತಾ ಇದೆ. ಇವತ್ತು ನಾನು ಕೂಡ ಸಾಕಷ್ಟು ಬಾರಿ ಗ್ರಾಮಕ್ಕೆ ಬಂದರೂ ಕೂಡ ನನಗೆ ಇಲ್ಲಿ ಬರಲಿಕ್ಕೆ ಆಗಿರಲಿಲ್ಲ. ಇವತ್ತೊಂದು ಸುವರ್ಣ ಅವಕಾಶ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ನಾವೆಲ್ಲ ಒಂದು ಸಣ್ಣ ಯಾವುದೋ ಒಂದು ಮನೆಗಳಲ್ಲಿ ಆಗ್ಬೋದು ಅಂದ್ಕೊಂಡು ಇಲ್ಲಿ ಬಂದು ನೋಡಿದಾಗ ದೊಡ್ಡ ಉದ್ಯಮವಾಗಿದು ಹೊರಹೊಮ್ಮಿದೆ. ಇವತ್ತೀಗ ಭಾಳ ನನಗೆ ಆಶ್ಚರ್ಯ ಅನಿಸಿದ್ದು ತರಕಾರಿಲಿ ಕಾಫಿ ಮಾಡುವಂಥದ್ದು. ಬಹುಶಃ ಇದು ರಾಷ್ಟ್ರ ದೇಶದಲ್ಲೇ ಇದು ನಾಡಲ್ಲೇ ಪ್ರಪ್ರಥಮ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ನೆನೆನೂ ಕೂಡ ವಿದೇಶಾಂಗ ಸಚಿವರು ನಿರ್ಮಲಾ ಸೀತಾರಾಮನ್ನು ಕೂಡ ದಾರಿ ಮಧ್ಯದಲ್ಲಿ ಹೋಗಬೇಕಾದ್ರೆ ತರಕಾರಿ ಕಾಫಿಯನ್ನು ನೋಡಿ ಅವರು ಕೂಡ ಮನಸ್ಸು ಹೊತ್ತು ಅದು ನಾನು ಕೂಡ ಅದನ್ನು ಬಳಸಿ ನಾನು ಅದನ್ನು ತಿಳಿಸ್ತೀನಿ ಅಂತ ಹೇಳಿದರು. ಬಹುತೇಕ ಬಹಳ ವಿಶೇಷವಾಗಿ ಇದು ಒಂದು ಪ್ರಾಡಕ್ಟ್ ಒಂದು ಕಂಪ್ನಿ ನಡೆಯುತ್ತೆ ಅಂತ ಹೆಚ್ಚಾಗಿ ಈ ಭಾಗದ ಎಲ್ಲ ರೈತರಿಗೆ ಒಂದಿಷ್ಟು ಬದುಕು ಕಟ್ಕೊಡುತ್ತೆ. ಸುಮಾರು 450ಕ್ಕಿಂತ 500 ಹಳ್ಳಿ ಗ್ರಾಮೀಣ ಭಾಗದವ್ರಿಗೆ ಉದ್ಯೋಗ ಕೊಟ್ಟಿರುವಂಥದ್ದು ತಮಾಷೆ ಮಾತಲ್ಲ. ದೊಡ್ಡ ಒಂದೊಂದು ಮಲ್ಟಿನ್ಯಾಷನಲ್ ಕಂಪ್ನಿಗಳು ಕೂಡ ಇವತ್ತು ಬೇಡ ನಾಳೆ ಬನ್ನಿ ಅರ್ಧ ತೆಗಿತೀವಿ ಜಗಳ ಸ್ಟ್ರೈಕ್ ಅನ್ನೋದರಲ್ಲಿ ಮಳೆ ಬರಲಿ ಬರದೇ ಇರಲಿ ಕೆಲಸ ಆಗಲಿ ಆಗದೇ ಇರಲಿ ನಮ್ಮ ಭಾಗದ ಗ್ರಾಮೀಣ ಭಾಗದವರಿಗೆ ಒಂದು ತುತ್ತು ಅನ್ನದ ದಾರಿಯನ್ನು ಮಾಡಿ ತಾವು ಬದುಕಿ ತಮ್ಮ ಸುತ್ತ ಇರೋರು ಕೂಡ ಬದುಕಬೇಕು ಅನ್ನುವಂಥ ದೃಷ್ಟಿ ಇಟ್ಕೊಂಡು ಜೀನಿ ಸಂಸ್ಥೆಯ ಸಂಸ್ಥಾಪಕರು ದಿಲೀಪ್ ಅವರು ಒಳ್ಳೆ ಕೆಲಸ ಇದ್ರ ಜೊತೆಗೆ ಅನೇಕ ಶಾಲೆಗಳು ನಾನು ಕೇಳ್ಪಟ್ಟಾಗೆ ನಾನು ಬರ್ತಾನೋ ನೋಡ್ಕೊಂಡು ಬಂದೆ. ಗ್ರಾಮದಲ್ಲಿ ಕೂಡ ಒಂದು ಶಾಲಾ ಕಟ್ಟಡ ಕಟ್ಸ್ಕೊಟ್ಟಿರುವಂಥದ್ದು, ದೇವಸ್ಥಾನಗಳಿರ್ಬೋದು, ಅನೇಕ ಅಂಗನವಾಡಿಗಳಿರ್ಬೋದು, ದಾನ ಧರ್ಮಗಳನ್ನು ಕೆಲವರಂದರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅನ್ನುವಂಥದ್ದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಜೊತೆಗೆ ಯಾವುದೇ ಒಂದು ಸಂಸ್ಥೆ ಅಂದಾಗ ಅದಕ್ಕೆ ಕಾಂಪಿಟೇಷನ್ ಇರಲೇಬೇಕು. ಬಹುತೇಕ ಈ ಜೀನಿಯನ್ನು ಕಾಂಪಿಟೇಷನ್ ಕೊಡಲಿಕ್ಕೆ ಮತ್ತೊಂದು ಮಿಲಿಯಟ್ಸ್ ಕಂಪ್ನಿ ಯಾವುದೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ನಮ್ಮ ಅಪ್ರತಿಮ ಗ್ರಾಮೀಣ ಪ್ರತಿಭೆ ಇವತ್ತು ಜೀನಿ ಅನೇಕ ವಿಧವಾದ. ಇನ್ನೊಂದು ಆಶ್ಚರ್ಯ ಅಂತ ಹೇಳಿದ್ರೆ ಈ ನುಗ್ಗೆ ಸೊಪ್ಪಿನ ಪುಳಿಯೋಗರೆ ಅಂತ ನಾವು ಬೇರೆ ಬೇರೆ ಥರದ್ದು ನೋಡಿದ್ದೀವಿ. ಯಾರ್ಯಾರೋದು ನುಗ್ಗೆಕಾಯಿಯ ಪುಳಿಯೋಗರೆ ನುಗ್ಗೆ ಸೊಪ್ಪಿನ ಪುಳಿಯೋಗರೆ ನೋಡಿರುವಂಥದ್ದು ಮೊಟ್ಟ ಮೊದಲ ವಿಚಾರ. ಇವತ್ತು ನಾನು ಕೂಡ ಎಲ್ಲ ಭಾಗದಲ್ಲಿ ಎಲ್ಲ ಕೆಲಸ ನಡೆಯುವಂಥ ಜಾಗಕ್ಕೆ ಹೋಗಿ ಖುದ್ದು ನಾನೆಲ್ಲವನ್ನು ನೋಡ್ಕೊಂಡು ಬಂದೆ. ಪರಿಶುದ್ಧ ಇವತ್ತು ರಾಗಿ ಕಾಳು ಕಡ್ಡಿಗಳನ್ನು ಸ್ವಚ್ಛತೆ ಇರ್ಬೋದು, ಮತ್ತು ಅಲ್ಲಿ ಕೆಲಸಗಾರರಿಗಿರುವಂಥ ಭದ್ರತೆಗಳಿರ್ಬೋದು, ಎಲ್ಲವೂ ಕೂಡ ಅತ್ಯಂತ ಸುಭದ್ರವಾಗಿ ಮಾಡ್ತಾಯಿದ್ದಾರೆ. ಜೊತೆಗೆ ಇವತ್ತು ನಮ್ಮವರು ನಮಗೆ ಗೊತ್ತಿರೋರೊಬ್ಬರು ಇಂಥ ಸಂಸ್ಥೆಯನ್ನು ಮಾಡಿ ರಾಷ್ಟ್ರ ದೇಶ ಮಟ್ಟದಲ್ಲಿ ಒಳ್ಳೆಯ ಹೆಸರು ಮಾಡ್ತಾ ಇರುವಂಥದ್ದು ನಮಗೆಲ್ಲೂ ಕೂಡ ಸಂತಸವನ್ನು ತಂದಿದೆ. ಜೊತೆಗೆ ಇವತ್ತು ಕುಡಿಯೋ ನೀರನ್ನ ಬಿಸ್ಲೇರಿ ಬಾಟ್ಲಿ ಕೂಡ ಇವತ್ತು ಬಹುಶಃ ಒಂದು 17ರಿಂದ 20 ಪ್ರಾಡಕ್ಟನ್ನು ಇವತ್ತು ಜೀನಿ ಕಂಪನಿಯವರು ಮಾಡ್ತಾಯಿದ್ದಾರೆ. ನಾನು ಬಂದ ತಕ್ಷಣ ಅವ್ರನ್ನ ಕೇಳಿದೆ, ನೀವು ಇಲ್ಲಿ ಬೆಂಗಳೂರು ವಾಸ ಇಲ್ಲ, ನಾನು ಇಲ್ಲೇ ಜೊತೆಯಲ್ಲೇ ಇದ್ದೀನಿ ಅಂತ. ಹಳ್ಳಿಯಲ್ಲಿ ವಾಸ ನಮಗೇನಾದ್ರು ಒಂದು 4 ಕಾಸು ದುಡ್ಡು ಬಂದರೆ ಅದು ಬೇರೆ ಬೇರೆ ದೇಶ ವಿದೇಶ ನಾವು ಯಾರೂ ಕೂಡ ತಲೆ ನಿಲ್ಲಲ್ಲ. ಬಹುಶಃ ಅವ್ರು ದಿಲೀಪ್ ಅವ್ರು ನೋಡಿದ್ರೆ ನಾನೊಂದು ಸಂಸ್ಥೆಯ ಓನರು MD ಅನ್ನುವಂಥ ಮನಸ್ಥಿತಿ ಅವ್ರಿಗೆ ಯಾವುದೂ ಇಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯರು ಏನಾದ್ರು ಗೊತ್ತಿಲ್ಲದಿರೋ ದಿಲೀಪ್ ಅವ್ರು ನೋಡ್ದಿರೋರು ಏನಾರು ಬಂದು ಅವ್ರನ್ನೇ ಕೇಳಬೇಕು, ಈ ಓನರ್ ಎಲ್ಲವರಪ್ಪ ಅಂತ ಕೇಳುವಂಥ ಮನಸ್ಥಿತಿಗೆ ತಲುಪ್ತೀವಿ. ನಾವು ಕತೆಗಳಲ್ಲಿ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ, ಓನರ್ನ ಕೆಲಸ ಮಾಡ್ತಿರೋರು ಬಂದು ನೋಡುವಾಗೆ. ಹಾಗೆ ದಿಲೀಪ್ ಅವರು ಕೂಡ ಒಂದು ಗ್ರಾಮೀಣ ಭಾಗದಲ್ಲಿ ಎಲ್ಲ ವರ್ಗವರು ಕೂಡ ಮೆಚ್ಚುವಂಥ ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ಹಿಂದೆ ಕೂಡ ನಮ್ಮ ಚಿಕ್ಕಬಳ್ಳಾಪುರ MLA ಪ್ರದೀಪ್ ಈಶ್ವರು ಕೂಡ ಇಲ್ಲಿ ಒಂದು ಸಾರಿ ಭೇಟಿಯನ್ನು ಕೊಟ್ಟು ಅವರು ಕೂಡ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅನೇಕರು ಕೂಡ ನೋಡ್ಕೊಂಡು ಹೋಗ್ತಾರೆ. ಎಷ್ಟೋ ಜನರು ಜೊತೆಗೆ ನಾನು ಗಾಣದ ಎಣ್ಣೆಯನ್ನು ಕೂಡ ನೋಡ್ಕೊಂಡು ಬಂದೆ. ಇವತ್ತು ಕಡಲೆ ಬೀಜದ್ದು ನಾನು ಯಾವುದೇ ಕೆಮಿಕಲ್ ಮಿಕ್ಸ್ ಇಲ್ದಂಗೆ ವರ್ಷಾನುಗಟ್ಟಲೆ ಇಡುವಂಥದ್ದು ಗಾಣದ ಎಣ್ಣೆ ಇರ್ಬೋದು, ಮತ್ತು ಚಾಕ್ಲೇಟ್ಸ್ ಇರ್ಬೋದು, ಜೊತೆಗೆ ಮಿಲೆಟ್ಸ್ ಇರ್ಬೋದು, ಮತ್ತು ಶುಗರ್ ಪೇಷಂಟ್ಗೆ ನನಗೆ ಆಶ್ಚರ್ಯ ಅಂದಿದ್ದಂದರೆ ತರಕಾರಿ ಕಾಫಿ ಇವೆಲ್ಲ ಮಿಲೆಟ್ಸ್ ಇವೆಲ್ಲ ನಾವು ನೋಡಿರ್ತೀವಿ ಬೇರೆ ಬೇರೆ ರೀತಿಯಲ್ಲಿ. ಆದರೆ ತರಕಾರಿ ಕಾಫಿನೂ ಇವತ್ತು ನಾನು ಕೂಡ ಬಂದು ಒಂದು ಸ್ವಲ್ಪ ಕುಡಿದು ಕೂಡ ನೋಡಿದೆ. ಅದು ಕಾಫಿಗೂ ತರಕಾರಿದಂತ ನಮಗೇನು ಅನಿಸಲ್ಲ, ಪೌಡ್ರ್ ನೋಡಿದಾಗ ಗೊತ್ತಾಗ್ತದೆ. ಮತ್ತು ಇವತ್ತು ದಿಲೀಪ್ ಅವ್ರದ್ದೇನು ಈ ಜೀನಿ ಸಂಸ್ಥೆ ಪ್ರಾರಂಭ ಆಗಿದೆ, ಅವರೊಬ್ಬರು ಬದುಕ್ತೆ ಅವ್ರು ಸುತ್ತಮುತ್ತ ಇರುವಂಥ ಸಾವಿರಾರು ಕುಟುಂಬಕ್ಕೆ ಇವತ್ತು ಅವರು ನೆರಳನ್ನು ಕೊಡುವಂಥದ್ದಾಗಿದೆ. ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ಈ ಸಂಸ್ಥೆಗೆ ನಾನು ಕೂಡ ಭಾಳ ಸಂತೋಷದಿಂದ ಭೇಟಿ ಕೊಟ್ಟು ಎಲ್ಲವನ್ನು ನೋಡಿ ಭಾಳ ಸಂತೋಷ ಆಗಿದೆ. ಹೆಚ್ಚೆಚ್ಚು ದೇಶ ವಿದೇಶಗಳಲ್ಲಿ ನಮ್ಮ ಹಳ್ಳಿಯ ಪ್ರತಿಭೆ ಮತ್ತು ಈ ಜೀನಿಯ ಸಂಸ್ಥೆ ಹೆಸರನ್ನು ಮಾಡಲಿ. ಬಿದ್ದಂಥವರು ನೊಂದವರೆಲ್ಲವರೆಗೂ ಕೂಡ ಕೈ ಹಿಡಿಯುವಂಥ ಕೆಲಸ ಆಗಲಿ. ವಿಶೇಷವಾಗಿ
ದಿಲೀಪ್ ಅವರು ಮತ್ತು ಅವರ ಕುಟುಂಬಕ್ಕೆ ಭಗವಂತ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇನೆ. ಹರಿ ಓಂ ತತ್ಸತ್.